ಮೋದಿ ಸಚಿವ ಸಂಪುಟದಲ್ಲಿ ಈ ಬಾರಿ ದಕ್ಷಿಣಕ್ಕೆ ಸಿಂಹಪಾಲು. ಈ ಬಾರಿ ಬಿಜೆಪಿ ಕೈ ಹಿಡಿದ ದಕ್ಷಿಣ ಭಾರತದ ಮತದಾರರು. ಕರ್ನಾಟಕ, ತೆಲಂಗಾಣ, ಆಂಧ್ರದಲ್ಲಿ ಬಿಜೆಪಿಗೆ ಭರ್ಜರಿ ಸೀಟ್ಗಳು ಸಿಕ್ಕಿವೆ. ಹೀಗಾಗಿ ದಕ್ಷಿಣ ಭಾರತಕ್ಕೆ ಮೋದಿ ಮಣೆ ಹಾಕುವ ಎಲ್ಲಾ ಸಾಧ್ಯತೆಯೂ ಕೂಡ ಇರೋದು. ಕಳೆದ ಬಾರಿಗಿಂತ ಕರ್ನಾಟಕಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ತೆಲಂಗಾಣದ ಬಿಜೆಪಿ ಸಂಸದರಿಗೂ ಲಕ್ ಕುದುರುವಂತ ಎಲ್ಲ ಸಾಧ್ಯತೆ ಇದೆ. ಆಂಧ್ರದಲ್ಲಿ ಬಿಜೆಪಿ, ಟಿಡಿಪಿ, ಜನಸೇನಾ ಸಂಸದರಿಗೆ ಬಂಪರ್ ಗಿಫ್ಟ್ ಸಿಗುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಯಾವ ನರೇಂದ್ರ ಮೋದಿ ಅವರು, ಯಾವ ಬಿಜೆಪಿ ನಾಯಕರು ಪದೇ ಪದೇ ಉತ್ತರ ಭಾರತದ ಮತದಾರರನ್ನ ನೆಚ್ಕೊಂಡಿರ್ತಾ ಇದ್ರು, ಈ ಬಾರಿ ಅವರಿಗೆ ನಿರಾಸೆ ಆಗಿಬಿಟ್ಟಿದೆ. ಏಕೆ ಅಂತ ಹೇಳಿದ್ರೆ ದಕ್ಷಿಣ ಭಾರತಕ್ಕಿಂತ ಹೆಚ್ಚಿನ ಅಂದರೆ ಕಡಿಮೆ ಸೀಟುಗಳನ್ನು ಉತ್ತರ ಭಾರತದಲ್ಲಿ ಗೆದ್ದಿದೆ ಬಿಜೆಪಿ. ಹಾಗಾಗಿ ಸಹಜವಾಗಿ ಬಿಜೆಪಿಗೆ ನಿರಾಶಾದಾಯಕ ಒಂದು ವಿಚಾರ. ಜೊತೆಗೆ ಆದರೆ ಕರ್ನಾಟಕ, ತೆಲಂಗಾಣ, ಆಂಧ್ರದಲ್ಲಿ ಮತದಾರ ಪ್ರಭುಗಳು ಬಿಜೆಪಿಯನ್ನು ಕೈ ಬಿಟ್ಟಿಲ್ಲ. ದಕ್ಷಿಣ ಭಾರತದ ಜನರಿಗೆ ಹೆಚ್ಚಿನ ಒಂದು ಮಣೆ ಹಾಕುವಂಥ ಸಾಧ್ಯತೆ ಇದೆ ಬಿಜೆಪಿ. ಏಕೆ ಅಂತ ಹೇಳಿದರೆ ದಕ್ಷಿಣ ಭಾರತದ ಜನ ಬಿಜೆಪಿಯನ್ನು ಈ ಬಾರಿ ಕೈ ಬಿಟ್ಟಿಲ್ಲ. ಕಳೆದ ಬಾರಿಗಿಂತ ಕರ್ನಾಟಕಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನ ಸಿಗುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇದಕ್ಕೆಲ್ಲ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ.